ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಇದರರ್ಥ ನಾವು ನಮ್ಮ ಸ್ವಂತ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು. ಅದು ನಮಗೆ ತೃಪ್ತಿ ಹಾಗೂ ಸಮಾಧಾನವನ್ನ ಉಂಟು ಮಾಡುತ್ತೆ. ನಾವು ಬೇರೆಯವರ ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳೋಕ್ ಹೋದ್ರೆ ಅದರಿಂದ ಆತಂಕ ಹಾಗೂ ಅಸಮಾಧಾನವನ್ನ ಉಂಟು ಮಾಡುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಧರ್ಮವನ್ನ ನಿರ್ವಹಿಸೋದು ಒಳ್ಳೇದು ಅಂತ ಈ ಶ್ಲೋಕದ ಸಾರಾಂಶ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡು. ಆದ್ರೆ ಈಗಿನ ಜನಗಳಿಗೆ ತಮ್ಮ ಜವಾಬ್ದಾರಿಗಿಂತ ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದೇ ಹೆಚ್ಚು ನೋಡು. ಅಜ್ಜಿ, ಈ ಭಗವದ್ಗೀತೆನ 1000 ಸತಿ ಓದಿಸಿ ಕೇಳಿಸ್ಕೊಂಡಿದ್ದೀರಾ. ನಿಮ್ಗೇನ್ ಬೋರ್ ಆಗಲ್ವಾ? ನೀನು 24 ಗಂಟೆ ಫೋನಲ್ಲೇ ಮಾತಾಡ್ತಾ ಇರ್ತೀಯಲ್ಲ, ನಿನಗ್ ಬೋರ್ ಆಗಲ್ವಾ? ನೋಡು, ಈ ಭಗವದ್ಗೀತೆ ಕತೆ ಕಾದಂಬರಿ ಅಲ್ಲ. ಇದರಲ್ಲಿ ಜೀವನದ ಪಾಠ ಇದೆ. ಕಬ್ಬುನ ನಾವೆಷ್ಟು ಹಿಂಡ್ತೀವೋ ಹೇಗ್ ರಸ ಬರುತ್ತೋ ಹಾಗೆ. ಪ್ರಿಯಾ, ಇದನ್ನ ನಾವು ಮತ್ತಷ್ಟು ಓದ್ದಷ್ಟು, ತಿಳ್ಕೊಂಡಷ್ಟು, ಕೇಳಿಸ್ಕೊಂಡಷ್ಟು ಪ್ರತಿ ಸಲನೂ ಇದು ಹೊಸ ಅರ್ಥಗಳನ್ನ ನಮಗ್ ತಿಳಿಸುತ್ತೆ, ಗೊತ್ತಾ? ಅಷ್ಟೇ ಅಲ್ಲ, ಮನುಷ್ಯ ಹೇಗ್ ಬದುಕ್ಬೇಕು, ಏನ್ ತಪ್ಪು ಮಾಡಬಾರ್ದು, ಅವನೇನ್ ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಸಿಗುತ್ತೆ ಅಂತ ಇದ್ರಲ್ಲಿದೆ. ಒಂದು ಸಲ ಓದಿದ್ರೆ ಅರ್ಥ ಆಗಲ್ಲ, ಆಗಾಗ ಓದ್ತಾ ಇದ್ರೇನೆ ಅರ್ಥ ಆಗೋದು. ಕರ್ಣ, ಇವನ್ ಯಾಕೋ ಕರ್ಕೊಂಡ್ ಬಂದೆ? ಅರ್ಜುನ, ನೀನ್ ರೆಸ್ಟ್ ತಗೋಬೇಕು ತಾನೆ? ಇಲ್ಲ ಅಜ್ಜಿ, ಅರ್ಜುನ್ನ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ.